ಇದು ಪಾಲಹಳ್ಳಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಬಸವನ ಸನ್ನಿಧಿ. ಬಸವನನ್ನು ದೇವ್ರ ಥರನೇ ನೋಡಿದಂಥ ಗ್ರಾಮಸ್ಥರು ಬಸವ ನಿಧನ ಹೊಂದಿದ ಬಳಿಕ ಬಸವನ ಸ್ಮರಣೆಗೋಸ್ಕರ, ನೆನಪಿಗೋಸ್ಕರ ಇಲ್ಲೊಂದು ಗುಡಿ ನಿರ್ಮಿಸಿದ್ದಾರೆ. ಸಂಜೀವಮೂರ್ತಿ ಪಾಲಹಳ್ಳಿ. ಈ ಸಣ್ಣ ಬಸವಣ್ಣನ ಹೊಸಳ್ಳಿ ಗ್ರಾಮದವ್ರು ಹುಟ್ಟಿದ್ರು. ನಮ್ಮೂರು ಮತ್ತು ಹೊಸಳ್ಳಿ ಓಡಾಡ್ಕೊಂಡಿದ್ದಾಗ ಸುಮಾರು ಒಂದು 2-3 ವರ್ಷ ಕ್ಯಾನ್ಸರ್ ಬಂದು ನರಳುತ್ತಿದ್ದಾಗ ಅದನ್ನು ಎಲ್ಲ ನಮ್ಮ ಗೆಳೆಯರು ಎಲ್ಲ ಸ್ನೇಹಿತರು ಅದನ್ನು ಭಾರಿ ಕಷ್ಟದಿಂದ ಸಾಕಿದ್ರು. ಸಾಕ ನಂತರ ಅದನ್ನು ಸ್ವತ್ತೊಂದು ದಿವಸ ಇಲ್ಲಿ ಪೂಜಿಸ್ಬೇಕು ಅಂತ ಗ್ರಾಮದವರು ಈ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿ ಮಾದಪ್ಪನ ದೇವಸ್ಥಾನದಲ್ಲಿ ಏನೈತೆ ಅದೇ ರೀತಿ ರೂಪಿಸ್ಬೇಕು, ಇಲ್ಲಿ ಮೇಲ್ಗಡೆ ಗೋಪುರ ಮತ್ತು ಕೆಳಗಡೆ ಬಸವಣ್ಣನ ಅಂತ ಹೇಳಿ ಸುಮಾರು ಖರ್ಚನ್ನು ಮಾಡಿ ಜನಗಳ ಹತ್ರ, ಪಾಲಹಳ್ಳಿ ಗ್ರಾಮದವ್ರ ಹತ್ರ, ಹೊರಗಡೆ ಹತ್ರ ಈಸಿ ಇಷ್ಟು ಪೂಜೆ ಮಾಡಿದ್ದಾರೆ. ಶಾಶ್ವತ ಉಳ್ಕೋಬೇಕು ಅಂತ ನಾವೆಲ್ಲ ಭಾರಿ ಸಹಕರಿಸಿದ್ದಾರೆ ಗ್ರಾಮದಲ್ಲಿ. ಹೆಸರು ಕೃಷ್ಣ ಅಂತ ಇರೋದು ಬೆಂಗಳೂರಲ್ಲಿ. ಆದರೆ ಪಾಲಹಳ್ಳಿ ಗ್ರಾಮದ ಬಸವಣ್ಣ ಅವರು ಬಸವಣ್ಣ ಒಂದು ಕೊಂಪಿನ ಹೊಸಳ್ಳಿಯಿಂದ ಕ್ಯಾನ್ಸರ್ ಪೀಡಿತವಾಗಿದ್ದಾಗ ಪಾಲಹಳ್ಳಿ ಗ್ರಾಮಕ್ಕೆ ತಗೊಬಂದು ಇಲ್ಲಿ ಅದಕ್ಕೆ ಆರೈಕೆ ಮಾಡಿ, ಸುಮಾರು ಆರೈಕೆ ಮಾಡಿ ಅದನ್ನು ಪ್ರಯತ್ನಪಟ್ಟು, ಆದರೆ ಭಗವಂತನ ಇದರಿಂದ ಅದು ಹಸುನಿತ್ತು. ಅವರ ನೆನಪಿನಾರ್ಥಕವಾಗಿ ಇಲ್ಲಿ ಪಾಲಹಳ್ಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಅರಳಿ ಮರದ ಹತ್ರ ಅದನ್ನು ನೆನಪಿಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದೀವಿ. ಇದು ನಮ್ಮ ಪಾಲಹಳ್ಳಿ ಜನಗಳ ಎಲ್ಲ ಸಹಕಾರದಿಂದ ಇದು ನೆರವೇರೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಗೆಳೆಯ ಪ್ರಸನ್ನರವರ ಶ್ರಮ ಬಹಳಷ್ಟಿದೆ. ಎಲ್ಲರೂ ಪಾಲಹಳ್ಳಿ ಗ್ರಾಮದ ಜನರೆಲ್ಲ ಒಗ್ಗೂಡಿಸಿ ಅದನ್ನು ನಾವು ಇವಾಗ ದೇವಸ್ಥಾನವಾಗಿ ಮಾಡಿ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ದೀವಿ. ನೋಡಿ, ಹೊಸದಾಗಿ ಕಟ್ಟಿರೋ ಬಸವನ ಸನ್ನಿಧಿಯಲ್ಲಿ ಊರಿನ ಜನ ಸರತಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಪಡೆದು ಪೂಜೆ ಮಾಡ್ತಾಯಿದ್ದಾರೆ. ನೀವು ಕಂಡ್ರೆ ಇಟ್ಕೋಬೇಕು, ನೀವು ಏನ್ ಬೇಕಲ್ಲ ಓಕೆ. ಲೈನ್ಗೆ ಹೋಗಿ.
ಪಾಲಳ್ಳಿಯ ಪೈಲ್ವಾನ್ ಮುಕುಂದ ಅಂತ ನನ್ನ ಹೆಸರು. ಏನು ಪಾಲಳ್ಳಿ ಗ್ರಾಮದಲ್ಲಿ ಹೊಸಳ್ಳಿ ಮತ್ತು ಪಾಲಳ್ಳಿ ಎರಡರಲ್ಲಿ ಒಂದು ಇದ್ದಂಥ ಬಸವ, ಆ ಭಗವಂತ ಪಾಲಳ್ಳಿಲಿ ತೀರೋದದ್ದು. ಆ ತೀರೋದದ್ದನ್ನು ಮಣ್ಣು ಮಾಡಿ ಇವತ್ತು ಪಾಲಳ್ಳಿಯ ಯುವಕರು ಮತ್ತು ಹಿರಿಯರು, ಗ್ರಾಮಸ್ಥರು ಎಲ್ಲ ಸೇರಿ ಅದಕ್ಕೆ ಒಂದು ಪುಣ್ಯ ಕಾರ್ಯಕ್ರಮವನ್ನು ಪಾಲಳ್ಳಿಲಿ ಮಾಡಬೇಕು ಅಂತೇಳಿ ಇಂಥ ವರ್ಷದಲ್ಲಿ ಸ್ಥಾಪನೆ ಮಾಡಿ ಅದರ ಪುಣ್ಯ ತಿಥಿಯನ್ನು ಮಾಡೋದು ಭಗವಂತನ. ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮವನ್ನು, ಉದ್ಘಾಟನೆ ಕಾರ್ಯಕ್ರಮವನ್ನು ಭಗವಂತನ ಮಾದೇಶ್ವರನ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಆ ಭಗವಂತನ ಕರ್ಕೊಂಡ್ಬಂದು ಅವ್ರನ್ನ ಮೇಲೆ ಬಸವವನ್ನು ನಿಲ್ಲಿಸಿ ಯಾವ ಥರ ದಿಕ್ಕಿಗೆ ನಿಲ್ಲಿಸಬೇಕು, ಪಾಲಳ್ಳಿ ಗ್ರಾಮಕ್ಕೆ ಮತ್ತು ತಾಲೂಕಿಗೆ, ಜಿಲ್ಲೆಗೆ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ನಿಂತು ಮಾಡಿ ಇವತ್ತು ಪ್ರಸಾದವನ್ನು ಮಾಡಬೇಕು ಅಂತ ಉಂಟಾಗ ನಮ್ಮ ಪ್ರಕಾಶ್ ಅಂತ ಮರ್ದಾಪುರ ಮಾಡುವಂಥ ಪ್ರಕಾಶ್ ಅವರು, ನಾನಿದ್ದೀನಿ, ನಾನು ಸೇವೆ ಮಾಡೋಕ್ಕೆ ನೀವು ಅವಕಾಶ ಕೊಡಿ, ಬೇರೆ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಪ್ರಸಾದವನ್ನು ಪ್ರಕಾಶ್ ಅವರು 3,000ದಿಂದ 4,000 ಜನಕ್ಕೆ ಪ್ರಸಾದವನ್ನು ಮರ ಕುಯ್ಯೋ ಪ್ರಕಾಶ್ ಅವರು ಮಾಡಿಸಿ ಅವ್ರಿಗೆ ಭಗವಂತ ಆ ಮಾದೇಶ್ವರ, ಆ ಬಸವೇಶ್ವರ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಕೊಟ್ಟು ಅವ್ರಿಗೆ 100 ವರ್ಷ ಆಯುಷ್ಯ ಕೊಳ್ಳಿ ಅಂತ ಗ್ರಾಮದ ಪರವಾಗಿ ಕೈ ಮುಗಿ ಬೇಡ್ಕೊತಾ ಇದ್ದೀನಿ. ಪಾಲಳ್ಳಿಯ ಜನ ಬಸವ ಅನಾರೋಗ್ಯಕ್ಕೀಡಾದಾಗ ಹಾರೈಸಿದ ಸಂದರ್ಭ ಮತ್ತು ಬಸವ ನಿಧನ ಹೊಂದಾಗ ಕೊನೆ ಕ್ಷಣಗಳನ್ನು ಯಾವ ರೀತಿ ಗೌರವಯುತವಾಗಿ ನಡೆಸ್ಕೊಂಡ್ರು ಅದೆಲ್ಲವೂ ನಮ್ಮ ಹಿಂದಿನ ವೀಡಿಯೋಗಳಲ್ಲಿದೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯಮಾಡಿ ವೀಕ್ಷಿಸಿ.